ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮುಹೂರ್ತ ಮುಗಿಸ್ಕೊಂಡು ನಾವು ಇದು ಮಾಡಿದ್ವಿ, ಶಾರ್ಟ್ ಹೊರಗಡೆ ಬಂದು ಮುಹೂರ್ತ ಸೈಲೆಂಟಾಗಿ ತೊಗೊಂಡು ಹೊರಗಡೆ ಶೂಟ್ ಮಾಡಕ್ಕೆ ಬಂದ್ವಿ. ಮಾಡಿದ್ವಿ ಸಿಂಪಲ್ ಡೈಲಾಗು. ಆಕೆಗೆ ಕನ್ನಡ ಅರ್ಥ ಮಾಡ್ಕೊಂಡು ಮಾತಾಡೋಕ್ಕೆ ಆಗಲಿಲ್ಲ, ಬಿಂದಿಯ ಬರಲೇ ಇಲ್ಲ. ಇಲ್ಲಿ ಬಂದು ನೋಡಿದ ತಕ್ಷಣ ಬೇರೆ ಇವಳು ಡಾಲಿ. ಸೊ ಬಂದ್ವಿ, ಸ್ಪಾಟಲ್ಲಿ ಮೇಕಪ್ ಹಾಕೊಂಬಂದ್ರು, ನೋಡಿದ್ರೆ ಬೇರೆ ಹುಡುಗಿ. ಸೊ ಆಮೇಲೆ ಡೈರೆಕ್ಟಾಗಿ ಕೇಳಿದೆ ನಾನು, ಸರ್ ಏನಿದು, ಯಾಕೆ ಇವ್ರು ಬಂದಿದ್ದಾರಲ್ಲ ಸರ್, ಅವರಲ್ವಾ ಅಂತ. ಸರ್ ಅದು ರಾಯರು ಬಂದರು ಮಾವನ ಮನೆಗೆ ಹೀರೋಯಿನ್ ಅಲ್ವಾ ಸರ್? ಹ್ಞೂ ಸರ್, ಬಟ್ ಅವಳು ಹೇಳಿದ್ವಲ್ವ ಬಿಂದಿಯಾ ಅಂತ ಹೇಳಿದ್ವಿ ನಾವು. ಅದು ಇಲ್ಲ ಸರ್, ಅದು ನೀವು ಇವ್ರನ್ನ ಹೇಳಿದಿರ ಜ್ಞಾಪಕ ಇಲ್ಲ ಸರ್, ಅವ್ರನ್ನ ಹೇಳಿದ್ ನಾವು, ನೀವು ಇವ್ರನ್ನ ಕರ್ಕೊಂಬಂದಿದ್ದೀರಾ. ಈಗೇನು ಮಾಡೋದು, ಮೇಕಪ್ ಬಂದು ಮುಹೂರ್ತ ಆಗಿ ಅಂಬರೀಷ್ ಬಂದು ಎಲ್ಲ ಬಂದು ಕೂತಿದ್ದಾರೆ, ಶೂಟಿಂಗ್ ಮಾಡಲೇಬೇಕು. ಇವ್ರು ಮಾಡಿತ್ತಂದ್ರೆ ಇವ್ರು ಚೆನ್ನಾಗಿ ಮಾಡ್ತಾರೆ, ಮಾಡಿ ಸರ್ ಮಾಡಿ ಡೈರೆಕ್ಟ್ರೆ, ಅವ್ರು ಡೈರೆಕ್ಟ್ರೆ ಅಂತ ಅನ್ನೋರು ನನಗೆ, ಮಾಡಿಕ್ ಚಂದ ಮಾಡೋಣ ಅಂತ ಅಂದರು. ಸೊ ನಾನು ಸ್ವಲ್ಪ ಹೊತ್ತು ಬಿಟ್ಟೆ, ಕೊನೆಗೆ ಇನ್ನೇನು ಬೇರೆ ದಾರಿನೇ ಇಲ್ಲ. ಸೊ 10:30 ಮುಹೂರ್ತ, 11 ಗಂಟೆಗೆ ಮುಹೂರ್ತ ಮಾಡೇ ಬಿಟ್ವಿ. ಕೊನೆಗೆ ಸರಿ ಮಾಡೋಣ, ನೋಡೋಣ, ಟ್ರೈ ಮಾಡೋಣ ಅಂತ. ಸೊ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಮುಹೂರ್ತ ಒಂದು ಲೈಟರ್ ಸೀನ್ ಇಟ್ಕೊಂಡಿದ್ದೆ ಅಂಬರೀಷ್ ಅವ್ರ ಜೊತೆಗೆ. ಸೊ ಒಂದು ನಮಸ್ಕಾರ ಮಾಡೋದು, ಆ ಗುಡಿ ಸುತ್ಕೊಂಬರೋದು, ಏನೋ ಮಾತಾಡ್ಕೊಳ್ಳೋದು, ಆ ಥರದ್ದು. ಅದಾದ್ಮೇಲೆ ಟೆನ್ನಿಸ್ ಕೃಷ್ಣ ಸೀನ್ ಒಂದು ಮಾಡಬೇಕಾಗಿತ್ತು. ಪೂಜಾರಿ ಡ್ರೆಸ್ ಹಾಕೊಂಡಿರ್ತಾನೆ, ಅದನ್ನ ಆ ಸೀನ್ ಮಾಡೋಣ ಅಂದ್ಕೊಂಡು ಅವ್ರಿಗೆ ರೆಡಿ ಮಾಡಿ ಅಂತ ಹೇಳಿದೆ. ಅವ್ರು ರೆಡಿ ಮಾಡಿದ್ರು. ಆ ಜಾಗದಲ್ಲಿ ಮಾಡಬೇಕಾಗಿತ್ತು, ಆ ಪರ್ಟಿಕ್ಯುಲರ್ ಆ ದೇವಸ್ಥಾನ ಸುತ್ತಮುತ್ತ. ಸರಿ ಅನ್ಕೊಂಡು ಆಯಿತು, ಮುಹೂರ್ತದ ಶಾರ್ಟ್ ಆಯಿತು. ಅದಾದಮೇಲೆ ಎಲ್ಲರಿಗೂ ಸ್ವೀಟ್ ಕೊಟ್ಟರು. ಸೀನ್ ತೆಗಿಯೋಣ ಅನ್ಕೊಂಡು ನನ್ನ ಸ್ಟೈಲ್ ಎಲ್ಲ ಫುಲ್ ಟ್ರಾಲಿ ಗಿಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಿದ್ದೀನಿ. ಎಷ್ಟು ರಿಹರ್ಸಲ್ ಮಾಡಿದ್ರು ಆ ಹುಡುಗಿಗೆ, ಆ ಡಾಲಿಗೆ ಬರ್ತಾನೆ ಇಲ್ಲ. ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಂಡು ಇವ್ರನ್ನ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಅಥವಾ ಅವ್ಳು ಜಾಸ್ತಿ ರೇಟ್ ಕೇಳಿದ್ಲು ಅಂತನೋ ಏನೋ ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ರಾಯರ ಬಂದರು ಮಾವನ ಮನೆಗೆ ಹೀರೋಯಿನ್ ಅನ್ಕೊಂಡು ಅವಳನ್ನ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮೆಜರ್ಮೆಂಟ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಇದು ಬಿಂದಿ ಆದ ಇದು ಡಾಲಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಮ ಕಾಸ್ಟ್ಯೂಮರ್ಗೆ ಗೊತ್ತಾಗ್ಲಿಲ್ಲ, ಅದು ಕಾಸ್ಟ್ಯೂಮರ್ಗೂ ಗೊತ್ತಾಗ್ಲಿಲ್ಲ ಅಂತ. ಇದು ಕಾಸ್ಟ್ಯೂಮರ್ ರೆಡಿ ಮಾಡಿದ್ದ, ಅಲ್ಲಿಂದ ಇವಳು ಡಾಲಿ ಕಳ್ಸಿರತ್ತಾನೆ, ಅವಳು ಸೈಜಾಗಿ ಕಳ್ಸಿರ್ತಾಳೆ, ಡಾಲಿ ಸೈಜೇ ಬಂದಿರುತ್ತಲ್ಲ ಮೆಜರ್ಮೆಂಟ್, ಅವಳಿಗೆ ಸರೋಯ್ತು. ಅದೆಲ್ಲ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಡೈಲಾಗ್ ಕನ್ನಡ ಕನ್ನಡ ಬರ್ತಿರ್ಲಿಲ್ಲ. ಅದು ಹೆಂಗೆ ಅವ್ರು ರಾಯರು ಬಂದರು ಮಾವನ ಮನೆಗೆ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಮಾಡಿಸಿದ್ರೆ ಗೊತ್ತಿಲ್ಲ ನನಗೆ. ಸೊ ತೆಗಿತಾ ಇದೀವಿ, ಲಂಚ್ ಬ್ರೇಕ್ ಆಯಿತು, ಮುಗಿತಾ ಇಲ್ಲ, 1 ಶಾಟ್ ಆಗ್ತಿಲ್ಲ, 2 ಶಾಟ್ ಆಗ್ತಿಲ್ಲ. ಸಾಯಂಕಾಲ ಆಯಿತು, ಸಾಯಂಕಾಲ ತನಕನೂ ಮಾಡಿದ್ರು ಸೀನ್ ಮುಗಿಯೋದೇ ಕಷ್ಟ ಆಗೋಯ್ತು ನನಗೆ. ಅಷ್ಟೊತ್ತಿಗೆ ಟೆನ್ನಿಸ್ ಕೃಷ್ಣಂಗೆಲ್ಲ ಒಂಥರ ಬೇಜಾರಾಗೋಯ್ತು. ಟೆನ್ನಿಸ್ ಕೃಷ್ಣನೂ ಅವಾಗ ಸ್ವಲ್ಪ ಡಿಮ್ಯಾಂಡಲ್ಲಿದ್ದರು ಎಲ್ಲ, ಅಂದರೆ ಕಾಮಿಡಿಗೆ ಸ್ವಲ್ಪ. ಅವಾಗ ಇನ್ನೂ ಬೇರೆ ಯಾರಿಲ್ಲ, ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಇಬ್ಬರೇ ಆ ಕಾಲದಲ್ಲಿ ಇದ್ದಿದ್ದು. ಅವಾಗ ಇನ್ನೂ ಸಾಧು ಕೋಕಿಲ ಎಲ್ಲ ಇನ್ನೂ ಆಮೇಲೆ ಬಂದಿರೋದವರೆಲ್ಲ. ಸೊ ಫುಲ್ಲು ಇದು ಮಾಡ್ಕೊಂಡು ಅವರು ಮತ್ತೆ ಹೋಗಿ ಪ್ರೊಡ್ಯೂಸರ್ ಸರ್ ನೋಡಿ ಸರ್, ಬೆಳಗ್ಗೆಯಿಂದ ಮೇಕಪ್ ಹಾಕ್ಕೊಂಡು ಆ ಪೂಜಾರಿ ಥರ ಡ್ರೆಸ್ ಇದನ್ನಾಕಿ ನಾನು ಕೂರಿಸಿದ್ದಾರೆ, ಒಂದು ಶಾರ್ಟ್ ತೆಗಿಲಿಲ್ಲ ನಂದು ಹಾಗೆ ಅಂತ. ತಿರ್ಗಡೆ ಇವರು ಪ್ರೊಡ್ಯೂಸರ್ ನನ್ನ, ಸರ್ ಏನು ಸರ್ ಅವ್ರಿಗೆ ಡ್ರೆಸ್ ಹಾಕಿ ಕೂರಿಸಿ ಶಾರ್ಟ್ ತೆಗ್ದಿಲ್ಲ ಅವ್ರಿಗೆ. ಸರ್ ನೀವೇ ನೋಡ್ತಿದ್ದೀರಿ, ನಾನು ಯಾರನ್ನೋ ಕರ್ಕೊಂಬಂದ್ರೆ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದೀರ, ನೋಡಿ ನೀವು ಕರ್ಕೊಂಬಂದ್ರೆ ಹಿಂಗೆ ಪಾಠ ಮಾಡ್ತಿದ್ದಾಳೆ ಅಂತ ಅವ್ರ ಮೇಲೆ ಪ್ಲೇ ಮಾಡಿದ್ರೆ ಏನು ಮಾಡೋದು, ನಾನೇನು ಮಾಡೋದು, ನಾನು ಸುಮ್ಮನೆ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ತಾನೆ. ಸೊ ಇವ್ಳು ಬರಲ್ಲ ಸರ್, ಇವ್ಳಿಗೆಲ್ಲ ಆಗಲ್ಲ, ನೋಡಿ ಎಷ್ಟು ಒದ್ದಾಡ್ತಾ ಇದ್ದೀವಿ. ಇದೇ ಇನ್ನಂದ್ರೆ ಇನ್ನು ಇಂಪಾರ್ಟೆಂಟ್ ಸೀನ್ಗಳೆಲ್ಲ ಹೆಂಗಿದೆ, ತುಂಬ ಕಷ್ಟ ಆಗುತ್ತೆ ನಮಗೆ. ಯಾಕಂದ್ರೆ ನಮಗೆ ಹಿಂದಿನ ದಿವಸನೇ ಅವ್ರಿಗೆಲ್ಲ ಡೈಲಾಗ್ ಕೊಟ್ಟು ಅದೆಲ್ಲ ಅಭ್ಯಾಸ ಇಲ್ಲ ನಮಗೆ. ಸೊ ನೋಡಿ ಸರ್ ಹೆಂಗೆ ಅಂತೇಳಿ ಟೆನ್ನಿಸ್ ಕೃಷ್ಣ ಕರೆದು ನನ್ನ ಹತ್ರ ಮಾತಾಡ್ತಾರೆ. ಯಾಕಂದ್ರೆ ಅದಕ್ಕಿಂತ ಮುಂಜಾನೆ ಎಲ್ಲ ನಾವು ಜೊತೆ ಕೆಲಸ ಮಾಡಿದ್ವಿ. ಕೃಷ್ಣ ಇಂಟೆನ್ಷನ್ ಆಗಲ್ಲ, ನೀವು ನೋಡ್ತಿದ್ದೀರಲ್ಲ, ಏನಿದೆ ಸರ್ ನಂದು ಏನು 10 ನಿಮಿಷದಲ್ಲಿ ರೆಡಿ ಆಗ್ತೀನಿ, ನಮ್ದೆಲ್ಲ ಏನು ಮೇಕಪ್ ಕಾಸ್ಟ್ಯೂಮ್, ಆಮೇಲೆ ಹೇಳಿದ್ರೆ ಮಾಡ್ತಿದ್ವಿ, ನಿಮ್ಮ ಅಸ್ಟೆಂಟ್ಗಳು ಮೊದಲೇ ಹೇಳ್ಬಿಟ್ರು. ಸರಿ ಬಿಡಿ ಏನಾಗುತ್ತೆ, ಅದು ಇದೊಂಥರ ಚೆನ್ನಾಗಿ ಕಾಣುತ್ತೆ ನಿಮಗೆ, ಸೊ ನಾಳೆ ಮಾಡೋಣ ಅಂತ. ಆಗಲಿಲ್ಲ ಅವತ್ತು ಶೂಟಿಂಗ್ ಆಗೋದು. ಸೊ ಈ ಥರದ್ದು ಫಸ್ಟೇ ಒಂದು ಟೋಟಲ್ ನಾನು ಏನು ಅನ್ಕೊಂಡೋಗಿದ್ದೆ ಅದಕ್ಕಿಂತ ರಿವರ್ಸ್, ಹೀರೋಯಿನ್ನೇ ಬೇರೆ, ಅದಕ್ಕೆ ಸರಿಯಾಗಿ ಆಗಲಿಲ್ಲ. ನನಗೆ ಅವತ್ತೇ ಭಯ ಬಂದ್ಬಿಡ್ತು. ಆಮೇಲೆ ಇವ್ರು ರಾತ್ರಿ ಕುತ್ಕೊಂಡು ನಮ್ಮ ಅಸಿಸ್ಟೆಂಟ್ಗಳು ಕುತ್ಕೊಂಡು, ಅದಕ್ಕೂ ನಮ್ಮ ಕ್ಯಾಮ್ರಾಮನ್ ಮಂಜುನಾಥ ಇಟ್ಕೊಂಡೆ, ನನ್ನ ಜೊತೆಗೆ ಮೊದಲಿಂದ ಇದ್ರಲ್ಲ ಅವ್ರನ್ನೇ ಇಟ್ಕೊಂಡೆ. ಅದು ಅವರೇ, ಮಂಜುನೂ ಅವರೇ ಮಾಡಿದ್ದದು. ಆಮೇಲೆ ಮಂಜುನು ಕೂರಿಸ್ಕೊಂಡು ಏನು ಮಾಡೋದು ಮಂಜು, ಅದು ಇದು ಅಂತ ಅಂದೆ. ಆಮೇಲೆ ರಾತ್ರಿ ಅಂಬರೀಷ್ ಅವ್ರ ಹತ್ರ ಹೋಗಿ ಮಾತಾಡಿದೆ. ಇವರು ಸಂದೇಶ್ ನಾಗರಾಜ್ ಹತ್ರ ಮಾತಾಡೋದೆ ಸರಿ ಹೋಗಲ್ಲ, ಯಾಕಂದ್ರೆ ಅವರೇ ಬುಕ್ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಹೇಳಿದ್ರೆ, ಸರ್ ಈ ಥರ ಇದೆ, ಟೈಮ್ ಜಾಸ್ತಿ ತಗೊಳುತ್ತೆ, ಈ ಹುಡುಗಿ ಹಿಂಗೆ ಮಾಡ್ತಾಳೆ, ಹಿಂಗೆ ಆಗ್ಬೋದು ಅಂತ ಹೇಳಿದೆ. ಅವರು ಹೇಳಿದ್ರು ಪರವಾಗಿಲ್ಲ, ಏನು ಮಾಡೋಕ್ಕಾಗತ್ತೆ, ಒಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ಮಾಡಿ ಒಂದು ದಿವಸ ಮಾಡಿ ವಾಪಸ್ ಕಳ್ಸೋದು ಅದೇನು ಚೆನ್ನಾಗಿರಲ್ಲ ಅಂತಂದ್ರು ಅವರು. ಅಂಬರೀಷ್ ಅವರು ವಾಪಸ್ ಕಳ್ಸೋದು ಬೇಡ, ಮಾಡೋಣ ಅಂತಂದ್ರು. ಸೊ ಆಯಿತು, ಅವತ್ತಾಗಿ ಬಂದು ರೂಮಿಗೆ ಬಂದೆ. ಒಬ್ಬನೇ ಇದ್ದೆ ನಾನು, ಯೂಶ್ವಲಿ ಒಬ್ಬನೇ ಇರ್ತಿದ್ದೆ ನಾನು, ನನ್ನ ಅಸ್ಟೆಂಟ್ಸ್ ಬೇರೆ ಇರ್ತಿದ್ರು, ನಾನು
ಒಬ್ಬನೇ ಇರ್ತಿದ್ದೆ. ಹೋದಾಗ ಬಾಗಿಲು ಓಪನ್ ಮಾಡೇ ಇಟ್ಕೊಂಡಿದ್ದೆ. ಅವಾಗೇನು ಲ್ಯಾಪ್ಟಾಪ್ ಇಲ್ಲ, ಕೆಲಸ ಮಾಡೋಕ್ಕೆ ಎಂಥದ್ದಿಲ್ಲ. ಟೇಬಲ್ ಮೇಲೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡು ಬರೀಬೇಕು. ಆಗ್ತಾನೆ ಹೊರಗಡೆಯಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದು ನಾನು ಸ್ನಾನ ಮಾಡ್ಕೊಂಡು ಬೇರೆ ಒಂದು ಲುಂಗಿ ಈ ಥರ ಉಟ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಏನೋ ಬರೀತಾ ಕೂತ್ಕೊಂಡು ಕೂತಿದ್ದೆ. ಒಂದು ನೀರು ಕುಡಿದು ಒಂದು ನೋಡ್ತಲ್ಲ, ಊಟಕ್ಕಿಂತ ಮುಂಚೆ. ಊಟ ತಂದಿರಲಿಲ್ಲ ಇನ್ನು. ಬಾಗಿಲು ನಾಕಾಯ್ತು ಡೋರು. ಯಾರಂತ ತಿರುಗಿ ನೋಡಿದ್ರೆ ಡಾಲಿ ಬಂದಿದ್ದಾವೆ. ಬಂದು ಸರ್ ಮೇ ಕಮಿನ್ ಸರ್ ಅಂತ, ಪ್ಲೀಸ್ ಕಮ್ ಅಂತಂದೆ. ಬಂದು ಕೂತ್ಕೊಂಡು ನೋಡಿದಾಗ ಹೇಳಿದ್ಲು, ಸರ್ ನನಗೆ ಕನ್ನಡ ಏನೂ ಗೊತ್ತಿಲ್ಲ, ಈ ಹಿಂದಿನಲ್ಲೇ ಹೇಳಿದ್ದು. ನನಗೂ ಆ ಹಿಂದಿ ಅಷ್ಟೇನು ತುಂಬ ಫ್ಲೂಯೆನ್ಸಿ ಅಲ್ಲ, ಇಂಗ್ಲೀಷನ್ನು ತುಂಬ ಏನು ಫ್ಲೂಯೆಂಟ್ ಅಲ್ಲ. ನಾವೆಲ್ಲ ಮಾತಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ ಅಷ್ಟೇ. ಸೊ ನಂದು ಇದು ನಾನು ಯಾಕೆ ಬರ್ತಾ ಇದ್ದಾಳೆ ಅಂತ ನನಗೆ ಕನ್ಫ್ಯೂಷನ್. ಫಸ್ಟು ಕೂತ್ಕೊಂಡು ಎಲ್ಲ ಹೇಳಿದ್, ನಂಗೆ ಏನೂ ಬರಲ್ಲ, ನನಗೆ ನೀವೇನು ಸೀನ್ ಇರುತ್ತೆ ನನ್ನ ಮಾತ್ರ ಡೈಲಾಗ್ ಒಂದು ನೀವು ಕೊಟ್ಬಿಟ್ರೆ ನಾನು ರಾತ್ರಿ ಎಲ್ಲ ನೋಡ್ಕೋತೀನಿ. ನಾನು ಬೆಳಗ್ಗೆ ನಿಮಗೆ ನೀವೇನಾದ್ರು ಚೇಂಜ್ ಮಾಡಿ ಪರವಾಗಿಲ್ಲ, ಸೊ ಕಂಫರ್ಟಬಲ್ ಆಗಿರುತ್ತೆ, ಸರಿ ಹೋಗುತ್ತೆ ನನಗೆ ಅಂತೆಲ್ಲ ಮಾತಾಡಿ. ಆಮೇಲೆ ಕತೆ ಗೊತ್ತಿರಲಿಲ್ಲ ಹುಡುಗಿಗೆ, ಇವ್ರು ಯಾವ ಕತೆ ಹೇಳಿರಲಿಲ್ಲ. ಸೊ ಏನು ಕ್ಯಾರೆಕ್ಟ್ರು ಏನು ಅಂತ ಹೇಳಿದ್ರೆ, ನಾನು ಒಂದು ಮೆಂಟಲಿ ಪ್ರಿಪೇರ್ ಆಗೋಕ್ಕೆ ಅನುಕೂಲ ಆಗುತ್ತೆ ಸರ್ ಅಂತ ಅದು ಹೇಳಿದ್ರೆ ನಾನು ಕ್ಯಾರೆಕ್ಟರ್ ಹೇಳಿದೆ. ಈ ಥರ ಬರುತ್ತಪ್ಪ, ಈ ಥರ ಬರುತ್ತೆ, ಹಿಂಗೆಲ್ಲ ಇರುತ್ತೆ ಸೀನ್, ಇಂಪಾರ್ಟೆಂಟ್ ಎಮೋಷನಲ್ ಸೀನ್ ಎಲ್ಲ ಇರುತ್ತೆ. ಸರಿ ಸರ್, ನೋ ಪ್ರಾಬ್ಲಮ್ ಮಾಡ್ತೀನಿ, ಬಟ್ ನೀವು ಮುಂಚೆನೇ ಕೊಡ್ಬೇಕು ನನಗೆ. ಮುಂಚೆ ಕೊಟ್ಟರೆ ನನಗೆ ಅನುಕೂಲ ಆಗುತ್ತೆ. ಅದು ಸೊ ಮುಂಚೆ ಕೊಡೋದು ಆ್ಯಕ್ಚುಲಿ ನನಗೆ ಕಷ್ಟ, ಅಲ್ಲಿ ಸ್ಪಾಟಲ್ಲೆಲ್ಲ ಚೇಂಜ್ ಆಗುತ್ತೆ. ಆದ್ರೂ ಅವಳು ಮೆಂಟಲಿ ಆ ಕ್ಯಾರೆಕ್ಟರ್ ಇದಾಗಲಿ ಅಂತ ಅವತ್ತೇ ಕರೆದು ನಮ್ಮ ರಾಜನ, ನೋಡ್ರಿ ಇವು ಡೈಲಾಗ್ ಏನಿದೆ ಅದನ್ನ ಮೊದಲೇ ರೆಡಿ ಮಾಡಿ ಕೊಟ್ಬಿಡಿ, ಚೇಂಜಸ್ ಆದರೆ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ ಅಂಥೇಳಿ ಚೇಂಜಸ್ ಕೊಟ್ಟೆ. ಅವತ್ತಿಂದ ಅವರು ಅಷ್ಟೇ ಬೆಳಗ್ಗೆ ತುಂಬ ನನಗಿಂತ ಮುಂಚೆನೇ ಬರೋರು. 1-2 ಸರಿ ಲೇಟ್ ಆಯಿತು ಬಂದಿದ್ದು. ಅದು ಯಾಕೆ ಲೇಟ್ ಆಗೋಯ್ತು ಅಂದರೆ ಅಲ್ಲಿ ಮ್ಯಾನೇಜರ್ಗಳು ಮತ್ತು ಅವರು ಇವರು ಅದು ಕನ್ಫ್ಯೂಷನಲ್ಲಿ ಡೈರೆಕ್ಟ್ರು ಬೇರೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳೋರು. ಅಸಿಸ್ಟೆಂಟ್ ಡೈರೆಕ್ಟ್ರು ಬೇರೆ ಕೊಟ್ಟಿದ್ದಾರೆ ಅಂತ ಹೇಳೋದು, ಅದಾಗೋದು ಇದಾಗೋದು, ಲೇಟ್ ಆಗೋದು. ನಾನು ಅಲ್ಲಿ ಕಾಯ್ತಾ ಕೂತ್ಕೊಳ್ಳೋದು, ಈ ಥರದ್ದು. ಯಾಕೆಂದರೆ ಅಂಬರೀಷ್ ಅವ್ರು ಲೇಟಾಗಿ ಬರ್ತಾರೆ, ಅದಕ್ಕಿಂತ ಮುಂಚೆ ಏನಾದ್ರು ಶೂಟ್ ಮಾಡ್ಬೇಕು ನಾನು ಬೇರೆ ಕಡೆ. ಆದರೆ ಇಲ್ಲಾಂದ್ರೆ 11:30 ತನಕ ಕಾಯ್ಕೊಂಡ್ರೆ ಶೆಡ್ಯೂಲ್ ಪ್ರಕಾರ ಸಿನಿಮಾ ಮುಗಿಸೋಕ್ಕಾಗಲ್ಲ. ಸೊ ಅವಾಗ ನಾನು 1-2 ದಿವಸ ಓಪನ್ ಮಾಡ್ಕೊಂಡಿದ್ದೆ ಬೇರೆಯವ್ರ ಮೇಲೆ, ಮ್ಯಾನೇಜರ್ ಮೇಲೆ, ಬೇಗ ಕರ್ಕೊಂಬರೋಕ್ಕಾಗಲ್ಲ ಅಂತ. ಅವ್ರು ಹೇಳಿದ್ರು, ಇವ್ರ ಮೇಲೆ ಹೇಳಿದ್ರು, ಸರ್ ಅವ್ರು ರೆಡಿಯಾಗಿ ಬರಬೇಕಲ್ಲ ಸರ್ ಕೆಳಗೆ ಅಂತ ಅದು ಇದು. ಸೊ ಅದು ಆಕೆ ಗೊತ್ತಾಗಿದೆ, ಆಯ್ತು ನೋಡ್ತಾ ಇದ್ಲು. ಸೊ ನೆಕ್ಸ್ಟ್ ತಿರ್ಗಾ ಅದು ಗಲಾಟೆ ಆಗಿದ್ದು, ನಾನು ಗಲಾಟೆ ಮಾಡಿದ್ದೆ ಅವತ್ತು ರಾತ್ರಿಗೆ. ತಿರ್ಗಾ ಮತ್ತೆ ನಾನು ಡೋರ್ ನಾಕ್ ಮಾಡಿದ್ರು, ಬಂದರು, ಸರ್ ಬರ್ತೀನಿ 1 ನಿಮಿಷ ಬನ್ನಿ ಅಂತಂದೆ. ಕೂತ್ಕೊಂಡು ಹೇಳಿದ್ರು, ಸರ್ ನಾನು ಶೂಟಿಂಗ್ ಪ್ಯಾಕಪ್ ಆಗಿ ರೂಮಿಗೆ ಬಂದಮೇಲೆ ನಿಮಗೆ ಹತ್ರ 1 ನಿಮಿಷ ನಿಮಗೆ ಟೈಮ್ ಬೇಕು ಸರ್, ಪ್ರತಿ ದಿವಸ ಬರ್ತೀನಿ ನಾನು, 1 ನಿಮಿಷ ಮಾತಾಡೋದು. ಆವತ್ತಿಂದ ಇಡೀ ಚಿಕ್ಕಮಗಳೂರು ಮುಗಿಯೋ ತನಕ ಬಂದಮೇಲೆ, ಸರ್ ನಾಳೆ ನಂದು ಎಷ್ಟು ಗಂಟೆಗಿದೆ, ಸೊ ನಂದು ಏನು ಸೀನ್ ಬರುತ್ತೆ, ನಾನು ಕಾಸ್ಟ್ಯೂಮ್ ಏನು ಅವ್ರು ಕೇಳೋರು. ಒಂದು ಸ್ಲಿಪ್ಪು ನಮ್ಮ ಹುಡುಗರು ಬರ್ಬೇಕಾದ್ರೆ ಬರೋರಲ್ಲಿ ಪಕ್ಕದಲ್ಲೇ ಇದ್ರು, ನನ್ನ ಕೊಡೋರು, ಕೊಟ್ಟು ತಗೊಂಡವಳು. ಅವಳು ಅವತ್ತಿಂದ ಆ ಸಿನಿಮಾ ಮುಗಿಯೋ ತನಕ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಲಿಲ್ಲ. ಕಾರ್ಗೆ ಅವಳಿಗೆ ಅಂತ ಒಂದು ಇದು ಕಾರ್ ಇಟ್ಟಿರ್ತಾರಲ್ಲ, ಆ ಕಾರು ಆ ಡ್ರೈವರ್ಗೆ ನಾನು ಕೊಟ್ಟ ಮೇಲೆ, ಆ ಡ್ರೈವರಿಗೆ ಅಲ್ಲೇನು ಫೋನ್ಗಳು ಇರ್ತಿರ್ಲಿಲ್ವಲ್ಲ ಸರಿಯಾಗಿ, ಅಲ್ಲೆಲ್ಲ ಹೊರಗಡೆ ಕೂತಿರೋರು, ಅವರೆಲ್ಲ ಹೊರಗಡೆ ಊಟಕ್ಕೆ ಹೋಗ್ತಿರ್ತಿರ್ತಾರೆ, ಇನ್ನೆಲ್ಲ ಬೇರೆ ಲಾಡ್ಜಿಂಗಲ್ಲಿ ಇರ್ತಾರೆ, ನಾವಿರೋ ಹೋಟ್ಲಲ್ಲಿ ಇರ್ತಿರ್ಲಿಲ್ಲ ಅವರು. ಇವ್ರು ಕಮ್ಯುನಿಕೇಟ್ ಮಾಡಿಕೊಂಡು ಅವ್ರ ಮೇಕಪ್ ಕಾಸ್ಟ್ಯೂಮ್ ರೂಮ್ಗೆ ಹೋಗಿ, ಅಲ್ಲಿ ನಮ್ಮ ಹೋಟ್ಲಲ್ಲಿ ಕಾಸ್ಟ್ಯೂಮರ್ ಹತ್ರ ಅದು ನಾವು ಯಾವ ಸೀನ್ ಕಾಸ್ಟ್ಯೂಮ್ ಹೇಳಿರ್ತೀವಿ, ಆ ಕಾಸ್ಟ್ಯೂಮ್ ಮೇಲೆ ಸೀನ್ ನಂಬರ್ಗಳು ಬರ್ದಿರ್ತೀವಿ, ಆ ಸೀನ್ ಡ್ರೆಸ್ಸನ್ನು ತೆಗೆದಿಟ್ಕೊಂಡು ಮೇಕಪ್ ಮನೆಗೆ ಇಂತಿಂಥ ಗೆಟಪ್ ಮೇಕಪ್ ಅಂತ ಅವಳೇ ಹೇಳಿ, ಅವ್ರು ಟಚಪ್ ಹುಡುಗನಿಗೆ ಇಷ್ಟು ಗಂಟೆಗೆ ನೀನು ಬಾ ಅಂತೇಳಿ, ಕಾರ್ನವ್ನಿಗೆ ಇಷ್ಟು ಗಂಟೆಗೆ ಬಾ ಅಂತೇಳಿ, ಶೂಟಿಂಗಿಗೆ ಎಷ್ಟು ಗಂಟೆಗೆ ಹೇಳ್ತೀವೋ ಅದಕ್ಕಿಂತ ಮುಂಚೆ ಹೋಗಿ ರೆಡಿ ಆಗಿರೋಳು. ಸೊ ಅವಳೇ ಹೇಳ್ಕೊಳ್ಳೋಳು. ಸೊ ಮ್ಯಾನೇಜರ್ ಹೇಳ್ತೀನಿ ಅಂದ್ರೆ, ಇಲ್ಲ ಬೇಕಾಗಿಲ್ಲ ನನಗೆ, ನೀವು ಹೇಳಿದ್ರೆ ನಿಮ್ಮ ಟೈಮ್ ಆವಾಗ ನಾನು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಲು. ಲೇಟ್ ಆಗುತ್ತೆ, ನಾನು ಹೇಳ್ಕೊತೀನಿ, ನೀವೇನು ಡೈರೆಕ್ಟರ್ ಸರ್ ನನಗೆ ಡೈರೆಕ್ಟಾಗಿ ಹೇಳಿದ್ದಾರೆ, ಡೈರೆಕ್ಟರ್ ಸರ್ ಏನು ಹೇಳ್ತಾರೋ ಆ ಟೈಮ್ಗೆ ಅಷ್ಟೇ ನಾನು ರೆಡಿಯಾಗಿ ಬರ್ತೀನಿ, ನೀವು ಮುಂಚೆ ಹೇಳಿದ್ರು ಬರಲ್ಲ, ನೀವು ಲೇಟಾಗಿ ಹೇಳಿದ್ರು ಬರಲ್ಲ. ಸೊ ಫುಲ್ ಪ್ರೋಗ್ರಾಮ್ ಅವಳದು ಮಾತ್ರ ಅವಳೇ ಮಾಡ್ಕೊಳ್ಳೋಳು. ಸೊ ಆ ಥರದ್ದೊಂದು ಡಿಸಿಪ್ಲಿನ್. ಸೊ ಆ್ಯಕ್ಟಿಂಗು ಓಕೆ ಅಷ್ಟೇ, ಅವ್ರಿಗೆ ಏನು ಬರುತ್ತೋ ಅದೇ ಬರುತ್ತೆ ಬೇಸಿಕಲಿ ಅಂತ. ಭಾಷೆ ಅಷ್ಟೇ ಅಲ್ಲ, ತುಂಬ ಅದ್ಭುತವಾದ ನಟಿ ಏನಲ್ಲ. ಆಮೇಲೂ ಸುಮಾರು ಕನ್ನಡ ಸಿನಿಮಾಗಳು ಮಾಡಿದ್ರು, ಪ್ರಭಾಕರ್ ಜೊತೆ ಸುಮಾರು ಸಿನಿಮಾಗಳು ಮಾಡೋದು ನೋಡಿದೆ. ಒಂದು ಮೀಡಿಯೋಕರ್ ಇದು ಅಷ್ಟೇ.